ಹಾಯ್ ಎಲ್ಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಸ್ಪೆಷಲ್ ರೆಸಿಪಿ ತಗೊಬಂದಿದ್ದೀನಿ. ಹೀರೆಕಾಯಿ ಮತ್ತು ಹುಚ್ಚೆಳ್ಳಕ್ಕಿ ಮಾಡೋದು. ಅದು ಹೇಗೆ ಮಾಡೋದು ಮತ್ತು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ. ನಾನು ನೋಡಿ ಇವಾಗ ಹೀರೆಕಾಯಿ ತೊಗೊಂಡಿದ್ದೀನಿ 1 kg ಮತ್ತು ಅಲಸಂದಿ ಕಾಳು ತೊಗೊಂಡಿದ್ದೀನಿ ಒಂದು ಅರ್ಧ kg. ಯಾಕೆಂದರೆ ನೀವು ಬೇಕು ಅಂದ್ರೆ ತೊಗೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಬಟ್ ತುಂಬ ಚೆನ್ನಾಗಿರುತ್ತೆ. ಹುಚ್ಚೆಳ್ಳು ಹಾಕ್ತೀನಲ್ಲ ಅದಕ್ಕೋಸ್ಕರ ಕಾಳಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳಿ. ಇವಾಗ ಇದಕ್ಕೆ ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ. ನೋಡಿ 2 ಈರುಳ್ಳಿ ದಪ್ಪದ 2 ಈರುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ಕರಿಬೇವನ್ನ ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು 3 ಟೊಮೊಟೊ, ಹುಳಿ ಟೊಮೊಟೊ ತೊಗೊಂಡಿದ್ದೀನಿ. ಮತ್ತು ನಾನು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 10ರಿಂದ 12 ತೊಗೊಂಡಿರೋದು. ಖಾರಕ್ಕೆ ನೋಡಿ ತೊಗೊಳ್ಳಿ. ನಾನು 1 kg ಹೀರೆಕಾಯಿ ಮತ್ತು 1 kg ಹಸಿ ಅಲಸಂದಿ ಕಾಳು ತೊಗೊಂಡಿರೋದ್ರಿಂದ ಖಾರಕ್ಕೆ ಬೇಕು ಅಂತ ಅಷ್ಟು ತೊಗೊಂಡಿದ್ದೀನಿ. ಇದು ನೋಡಿ ಹುಚ್ಚೆಳ್ಳು, ಇದರಲ್ಲೂ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ಹಾಕಿ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿರೋದು. ಇದು ಹುಚ್ಚೆಳ್ಳನ್ನ ಆಲ್ಮೋಸ್ಟ್ ನಾನು ಒಂದು 100 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಇದು ಒಗ್ಗರಣೆಗೆ ಆಯಿಲ್ ತೊಗೊಂಡಿರೋದು 3ರಿಂದ 4 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಈಗ ಪಾತ್ರೆಗೆ ಒಗ್ಗರಣೆ ಹಾಕೊಳ್ಳೋಣ. ಆಯಿಲು ಮತ್ತು ಸಾಸಿವೆ, ಅರಿಶಿನ ಪುಡಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಇವಾಗ ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಹಾಕ್ಯಂಡು ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆದಮೇಲೆ ನಾನು ಯಾವಾಗಲೂ ಅದೇ ಸ್ವಲ್ಪ ಫ್ರೈ ಆದಮೇಲೆ ನಾನು ಉಪ್ಪು ಮತ್ತು ಇದೆಲ್ಲ ಹಾಕೋದು. ಅದು ಉಪ್ಪು ಹಾಕೋದು ಸ್ಕಿಪ್ ಆಗಿದೆ, ತೋರಿಸಿಲ್ಲ ನಿಮಗೆ. ಉಪ್ಪು ಮತ್ತು ಕರಿಬೇವು, ಟೊಮೊಟೊ ಅಷ್ಟನ್ನು ಹಾಕಿ ಟೊಮೊಟೊ ಬಂದು ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು, ಅಲ್ಲಿವರೆಗೂ ಬೇಯಿಸ್ಕೊತೀನಿ. ಅದಾದಮೇಲೆ ನೆಕ್ಸ್ಟು ನೋಡಿ ಹೀರೆಕಾಯಿನ ನಾನು ಸ್ವಲ್ಪ ಬೇಯಿಸಿ ಹಾಕ್ಕೊಂಡಿದ್ದು. ಏಕೆಂದರೆ ತಿಂಡಿಗೆ ಲೇಟ್ ಆಗುತ್ತೆ ಅಂತೇಳಿ. ನೋಡಿ ಆಲ್ಮೋಸ್ಟ್ ಹೀರೆಕಾಯಿ ಬೆಂದಿದೆ. ಇವಾಗ ನಾನು ಹಸಿ ಕಾಳು ಹಾಕೋತಾ ಇದ್ದೀನಿ. ಹಸಿ ಕಾಳು ಮತ್ತು ಹೀರೆಕಾಯಿನ ಎರಡನ್ನೂ ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ, ಉಪ್ಪು ಹಾಕಿ ಬೇಯಿಸಿರೋದು. ಹಾಗಾಗಿ ನಾನು ಪಲ್ಯಕ್ಕೆ ಮಾಡ್ಬೇಕಾದ್ರೆ ಉಪ್ಪು ಕಡಿಮೆ ಹಾಕ್ತೀನಿ. ಇವಾಗ ಎರಡನ್ನೂ ಹಾಕಿ ಒಂದು 2ರಿಂದ 3 ನಿಮಿಷ ಬೇಯಿಸ್ಕೊತೀನಿ. ಲಾಸ್ಟ್ ನೋಡಿ ಫೈನಲ್ ಇನ್ನೇನು ಪಲ್ಯ ಆಗಿದೆ ಅಂದಾಗ ನಾನು ಹುಚ್ಚೆಳ್ಳು ಹಾಕ್ತಿರೋದು. ಏಕೆಂದರೆ ಹುಚ್ಚೆಳ್ಳು ಹಾಕಿ ತುಂಬ ಬೇಯಿಸಲ್ಲ, 2ರಿಂದ 3 ನಿಮಿಷ ಅಷ್ಟೇ ಲೋ ಫ್ಲೇಮಲ್ಲಿ ಬೇಯಿಸಿ ತೆಗಿತೀನಿ. ಫೈನಲಿ ಆಗಿದೆ ಇವಾಗ ಇದು. ನಾನಿವತ್ತು ಸ್ವಲ್ಪ ರವೆ ಮತ್ತು ಗೋಧಿ ಎರಡೂ ಮಿಕ್ಸ್ ಮಾಡಿ ಚಪಾತಿನ ಮಾಡಿರೋದು. ನೋಡಿ ಪಲ್ಯ ಈ ರೀತಿ ಬಂದಿದೆ. ಪಲ್ಯ ಜೊತೆ ಸ್ವಲ್ಪ ಚಟ್ನಿ ಮಾಡಿದ್ದೆ ತಿಂಡಿಗೆ ಅಂತ. ನೀವಲ್ಲ ಕಾಳು ಏನು ಬೇಡ ನನಗೆ ಅನ್ನೋದಾದರೆ ಕಡಲೆಬೇಳೆ ಮಾಮೂಲಿ ಉದ್ದಿನಬೇಳೆ 2 ಒಗ್ಗರಣೆಗೆ ಇಟ್ಬಿಟ್ಟು ಹುಚ್ಚೆಳ್ಳು ಹಾಕಿ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೋಡೋರಿಗೆಲ್ಲ ತುಂಬ ಧನ್ಯವಾದಗಳು. ಬಟ್ ಅದೇ ರೀತಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ, ನಮಗೆ ಲೀಸ್ಟ್ ತೋರಿಸುತ್ತೆ. ಮತ್ತು ನೋಡಬೇಕಾದ್ರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.